ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಶ್ರೀಕಾಂತಪ್ಪನವರ ಹುಟ್ಟೂರಾದ ಹೊಸದುರ್ಗದಲ್ಲಿ ಆಶ್ರಮ ಪ್ರಾರಂಭ ಮಾಡಬೇಕು ಎಂಬ ವಿಚಾರ ಬಂದಾಗ ಅಂಬಿಕಮ್ಮನವರಿಗೆ ತುಂಬ ಭಯವಾಗ್ತಾ ಇತ್ತು. ಶ್ರೀಕಾಂತರು ಇನ್ನೂ ಬಾಲಕ, ಅವನ ಕೈಲಿ ಏನಾಗಬಹುದು ಎಂಬ ಅರಿವು ಸಹ ಅವರಿಗೆ ಇರಲಿಲ್ಲ. ಆದ್ದರಿಂದ ಅವರು ಸಹಜವಾಗಿ ಭಯ ಪಡ್ತಾ ಇದ್ರು. ಆಗ ಶ್ರೀ ಶಂಕರಲಿಂಗ ಭಗವಾನರು ಆಶ್ರಮ ಮಾಡು, ನಾನು ನಡೆಸುತ್ತೇನೆ ಎಂದು ಅಭಯವಿತ್ತಾಗ ಅವರಿಗೂ ಸಹ ಧೈರ್ಯ ಬಂದಿತ್ತು. ಶಂಕರಲಿಂಗ ಭಗವಾನರು ಶ್ರೀಕಾಂತರನ್ನು ಸಂಪರ್ಕಿಸುವ ಹಾಗೆ ಅಂಬಿಕಮ್ಮನವರನ್ನು ಸಂಪರ್ಕಿಸುವುದು ವಿಶೇಷ ಸಂಗತಿ. ಅವರು ಹೇಳಿದಂತೆ ಇವರೂ ಸಹ ನಡೆಯುತ್ತಾರೆ. ಶ್ರೀಕಾಂತ ಗುರುಗಳು ದಿನಾಂಕ 21/1/2003 ಆಶ್ರಮದ ಜಾಗಕ್ಕೆ ಭೇಟಿ ಇತ್ತು ಆ ಜಾಗವನ್ನು ಪಾವನಗೊಳಿಸಿದ್ದರು. ಇಂತಿಂಥ ದೇವಸ್ಥಾನಗಳು ಅಂದರೆ ಗಣೇಶ, ಅನ್ನಪೂರ್ಣೇಶ್ವರಿ ಮುಂತಾದ 18 ದೇವಸ್ಥಾನಗಳು ಇಂತಹ ಕಡೆಯೇ ಆಗಬೇಕು ಎಂದು ಪೂರ್ವಭಾವಿಯಾಗಿ ಜಾಗಗಳನ್ನು ತೋರಿಸಿದ್ದರು. ಬೋರ್ ಹಾಕಿಸಲು ಜಾಗವನ್ನು ಗುರುತು ಮಾಡಿದ್ದರು. ಬಲಿಪಾಡ್ಯಮಿ ದಿನ ಬೋರನ್ನು ಹಾಕಿಸಲು ಹೇಳಿದ್ದರು. ಜಾಗದ ತುಂಬ ಗುಂಡಿಗಳು, ಕಲ್ಲು ಮುಳ್ಳುಗಳು ತುಂಬಿ ಹೋಗಿದ್ದವು. ಅಲ್ಲಿದ್ದ ಒಂದು ದೊಡ್ಡ ಆನೆಯ ಆಕೃತಿ ಇರುವ ಬಂಡೆಯನ್ನು ಲಕ್ಷ್ಮೀ ಬಂಡೆ ಎಂದು ಎಲ್ಲರೂ ಈಗಲೂ ಕರೆಯುತ್ತಾರೆ. ಇಲ್ಲಿ ಒಂದು ಪ್ರಸಂಗವನ್ನು ನಾವು ನೆನಪಿಸಿಕೊಳ್ಳಬಹುದು. ಒಮ್ಮೆ ಗುರುಗಳು ಹಾಗೂ ಅವರ ಜೊತೆ ಭಕ್ತರಾದ ನಾವೆಲ್ಲರೂ ಆ ಬಂಡೆಯ ಬಳಿ ಹೋದಾಗ ಇದ್ದಕ್ಕಿದ್ದಂತೆ ಗುರುಗಳು ನೋಡಿ, ನಿಮ್ಮಲ್ಲಿ ಯಾರಿಗೆ ಹಣದ ಅವಶ್ಯಕತೆ ತುಂಬ ಇದೆಯೋ ಅಂಥವರೆಲ್ಲರೂ ಈ ಬಂಡೆಯ ಮೇಲೆ ಬೇಗನೆ ಹತ್ತಿ ಹೋಗಿ ಎಂದು ಆದೇಶವಿತ್ತರು. ಕೂಡಲೇ ಎಲ್ಲರೂ ದಡದಡನೆ ಹಿಂದೆ ಮುಂದು ನೋಡದೆ ನಾ ಮುಂದು ತಾ ಮುಂದು ಎಂದು ಬಂಡೆಯ ಮೇಲೆ ಹತ್ತಿ ಕುಳಿತು ಸಮಾಧಾನಪಡಿಸಿಕೊಂಡೆವು. ಆಗ ಶ್ರೀಕಾಂತ ಗುರುಗಳು ಒಂದು ಅದ್ಭುತವಾದಂತಹ ಸತ್ಸಂಗವನ್ನು ನೀಡಿದರು. ಅದನ್ನು ಈಗ ನಾನು ವಿವರಿಸುತ್ತೇನೆ. ಅಲ್ಲಪ್ಪ, ನಿಮಗೆ ಏನು ಬೇಕೋ ಅದನ್ನೆಲ್ಲ ಕೊಡುವಂತಹ ಕಾಮಧೇನು, ಕಲ್ಪವೃಕ್ಷ, ಮಹಾನಿಧಿಯೇ ನಿಮ್ಮ ಬಳಿ ನಾನಾಗಿ ಇದ್ದೇನೆ. ಇದನ್ನು ಗುರುತಿಸಲಾರದೆ ಕಷ್ಟಪಟ್ಟು ಬಂಡೆ ಮೇಲೆ ಹತ್ತಿ ಹೋಗಿ ಕುಳಿತಿದ್ದೀರಲ್ಲ, ಇನ್ನಾದರೂ ಗುರುವಿನ ಬಳಿಗೆ ಬರುವುದನ್ನು ಕಲಿಯಿರಿ. ಇರುವ ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿದರೆ ಬೇಕಾದಷ್ಟು ಫಲ ಕೊಡುತ್ತದೆ. ಅದನ್ನು ಬಿಟ್ಟು ಅದರ ಪಕ್ಕದಲ್ಲಿಯೇ ಮತ್ತೊಂದು ಗಿಡ ಬೆಳೆಸಲು ಕಾತರಿಸುತ್ತಿದ್ದೀರಲ್ಲ, ಇನ್ನಾದರೂ ಗುರುವಿನ ಕಡೆಗೆ ಬರುವುದನ್ನು ಪ್ರಾರಂಭಿಸಿ. ನಿಮಗಾಗಿ ನಾನು ಕಾಯುತ್ತಲೇ ಇರುತ್ತೇನೆ ಎಂದು ಸತ್ಸಂಗ ನೀಡಿ ಆಶೀರ್ವದಿಸಿದರು. ನಂತರದಲ್ಲಿ ಲಕ್ಷ್ಮೀ ಬಂಡೆಯ ಮೇಲೆ ಕುಳಿತು ಭಜನೆ ಮಾಡಿದೆವು. ನಂತರ ಇಳಿಯಲು ಬಹಳ ಪ್ರಯಾಸಪಟ್ಟೆವು. ನಾವು ಈಗ ನೋಡುತ್ತಿರುವ ಸುಂದರವಾದ ಆಶ್ರಮವು ಪ್ರಾರಂಭದಲ್ಲಿ ಈ ರೀತಿ ಇರಲಿಲ್ಲ. ಆ ಜಾಗವನ್ನು ನಮ್ಮ ಕೈಯಲ್ಲಿ ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲ. ಅಷ್ಟೊಂದು ಗುಂಡಿ, ಕಲ್ಲು ಬಂಡೆ, ಮುಳ್ಳು ಗಿಡಗಳು, ಪೊದೆಗಳು ಆವರಿಸಿಕೊಂಡಿತ್ತು. ಆ ಜಾಗವನ್ನು ಸ್ವಚ್ಛ ಮಾಡುವ ಸಾಹಸದಲ್ಲಿ 3/4 ಭಾಗ ರಾಮಸ್ವಾಮಿಯ ಪಾತ್ರ ಇದೆ. ಉಳಿದ ಸಾಧಕರಲ್ಲಿ ಬಾಲಕೃಷ್ಣರವರ ಪಾತ್ರವೂ ಸಹ ಇದೆ. ಶ್ರೀಕಾಂತಪ್ಪನ ಶಿಷ್ಯರೆಲ್ಲ SSY ಸಾಧಕರು. ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಆದರೆ ಹಳೆಯ ತಂಡ ಮಾತ್ರ ಹಾಗೇ ಇದೆ. ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಆ ಜಾಗವನ್ನು ಸ್ವಚ್ಛ ಮಾಡಿಸಿದ್ದಕ್ಕೆ ಗುರುಗಳು ಫೈನ್ ಕೊಡು ಎಂದು ಕೇಳಿದ್ದರು. ಆದರೆ ಈಗ ಅವರ ಯುವಕ ಸಂಘದ ಶಿಷ್ಯರೆಲ್ಲ ಪೂರ್ವದಲ್ಲಿ ನನ್ನ ಶಾಲಾ ಶಿಷ್ಯರು. ಆದ್ದರಿಂದ ಗುರುಗಳೇ, ನೀವೇ ನನಗೆ ಶುಲ್ಕವನ್ನು ಕೊಡಬೇಕು ಎಂದು ಹಾಸ್ಯ ಮಾಡಿದ್ದೇನೆ. ಹಾಗೆ ಹಾಸ್ಯ ಮಾಡಿದ್ದಕ್ಕೆ ಗುರುಗಳಲ್ಲಿ ಕ್ಷಮಾಪಣೆಯನ್ನೂ ಕೇಳಿದ್ದೇನೆ. ಆಶ್ರಮದ ಆ ಜಾಗ ಸಿದ್ಧಪುರುಷರು, ಸಾಧಕರು ಸಾಧನೆ ಮಾಡಿದಂತಹ ಜಾಗ ಎಂದು ಸಾಕ್ಷಾತ್ ಗುರುಗಳೇ ಹೇಳಿದ್ದರು. ಅದಕ್ಕೆ ಸಾಕ್ಷಿಯಾಗಿ ನಾವುಗಳು ಅದೇ ಜಾಗದಲ್ಲಿ ಹಲವಾರು ಹಣತೆಗಳು ಮುಂತಾದ ಸಾಮಗ್ರಿಗಳನ್ನು ಗುರುತಿಸಿದ್ದೆವು. ಆಶ್ರಮ ನಮ್ಮ ಆಶ್ರಮ ಎಂಬ ಹಾಡಿನಲ್ಲಿ ಇದರ ಬಗ್ಗೆ ವಿವರಣೆ ನೀಡಿದ್ದೇನೆ.
ಬೆಟ್ಟದ ನೀರು ಹರಿಯುವ ಹಳ್ಳದಲ್ಲಿ ಸುರೇಶ್ ಜೈನ್ ತೋಟಕ್ಕೆ ಹೋಗುತ್ತಾ ಒಂದು ಬಂಡೆಯನ್ನು ಗುರುತಿಸಿ ಇದು ಗಣಪತಿ ಬಂಡೆ ಎಂದು ಆಶ್ರಮದಲ್ಲಿ ಇರಿಸಲು ತಿಳಿಸಿದರು. ಬಂಡೆ ಬಹಳ ಭಾರ ಇದೆ, ಎತ್ತಲು ಕಷ್ಟವಾಗುತ್ತದೆ, ಬೇಡ ಗುರೂಜಿ ಎಂದಾಗ ದಯವಿಟ್ಟು ತಗೊಂಡು ಬನ್ನಿ ಎಂದು ಒತ್ತಾಯ ಮಾಡಿದರು. ಆ ಬಂಡೆಯನ್ನು ಮಹೇಶ್ ಜಿ ರೂಮ್ ಎಂದು ಗುರುತಿಸುವ ರೂಮಿನಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಅದು ಈಗಲೂ ಅಲ್ಲಿಯೇ ಇದೆ. ಹೊಸದುರ್ಗದಲ್ಲಿ ಪ್ರಥಮವಾಗಿ ಸಾರ್ವಜನಿಕವಾಗಿ ಶರನ್ನವರಾತ್ರಿ ಮಹೋತ್ಸವವು ಶುರುವಾಗಿತ್ತು. ದೇವಿ ವಿಗ್ರಹವನ್ನು ದುರ್ಗಾ ಮಂಟಪದಲ್ಲಿ ಇಡಲು ಪ್ರಾರಂಭವಾದ ಮೊದಲನೆಯ ವರ್ಷ ದಿನಾಂಕ 13/10/2003 ಶ್ರೀಕಾಂತಪ್ಪ ಮತ್ತೊಮ್ಮೆ ಮರಳವಾಡಿಯಲ್ಲಿ ದುರ್ಗಾಷ್ಟಮಿ ಆಚರಿಸಲು ಹೋಗಿದ್ದರು. ಅಲ್ಲಿ ಜೊತೆಯಲ್ಲಿ ಹೋಗಿದ್ದ ಅರುಣನಿಗೆ ದಸರಾ ಹಬ್ಬದ ದಿನ ಶಂಕರಲಿಂಗ ಭಗವಾನರ ಜೊತೆ ನಾನು ಹೊಸದುರ್ಗಕ್ಕೆ ಬಂದು ದರ್ಶನ ನೀಡುತ್ತೇನೆ, ಕಾಯುತ್ತಿರಿ ಎಂದು ಮರಳವಾಡಿಯಲ್ಲಿ ಗುರುಗಳು ಹೇಳಿದ್ದರು. ಅದೇ ರೀತಿ ದಸರಾ ದಿನ ಸಂಜೆ ಪ್ರಸಾದ ಮಾಡಿಕೊಂಡು ಆಶ್ರಮದ ಜಾಗಕ್ಕೆ ಹೋಗಿ ಒಂದು ಬಂಡೆಯ ಮೇಲೆ ಪ್ರಸಾದವನ್ನು ಇರಿಸಿ ಕಾಯುತ್ತಾ ನಿಂತಿದ್ದೆವು. ಅರುಣನನ್ನು ಪದೇ ಪದೇ ಪ್ರಶ್ನಿಸುತ್ತಾ ಇದ್ದೆವು, ಹೇಗೆ ಬರ್ತಾರೆ, ಯಾವಾಗ ಬರುತ್ತಾರೆ ಎಂದು. ಅವನು ಯಾವುದೇ ಸಮರ್ಪಕವಾದ ಉತ್ತರವನ್ನು ನೀಡುತ್ತಿರಲಿಲ್ಲ. ಆಗ ಚೆನ್ನಾಗಿ ಮಳೆ ಸುರಿದು ಗುಡ್ಡವೆಲ್ಲ ಮಳೆಯಲ್ಲಿ ತೊಯ್ದು ಜಾಗವೆಲ್ಲ ಒದ್ದೆಯಾಗಿತ್ತು. ನಮಗೆ ನಿಲ್ಲಲು ಸಹ ಸ್ಥಳವಿರಲಿಲ್ಲ. ಆಗ ಮಧ್ಯಾಹ್ನದ ಸಮಯ ಸುಮಾರು 4:26 ಸರಿಯಾಗಿ ಆಶ್ರಮದ ಜಾಗಕ್ಕೆ ಬರುವ ತಿರುವಿನ ಬಳಿ ಒಂದು ಹದ್ದು ಹಾಗೂ ಕಾಗೆ, 2 ಬಾನಾಡಿಗಳು ಮೆರವಣಿಗೆ ರೀತಿ ಬರುವುದನ್ನು ಗುರುತಿಸಿ ಅರುಣ ಕೂಗಿಕೊಂಡ. ಬಂದರು, ಗುರುಗಳು ಬಂದರು ಎಂದು ಕೂಗಿಕೊಂಡ. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಎಂದು ನಾವು ಕೇಳಿದಾಗ ಆಗ ಹೇಳಿದ, ದಸರಾ ಹಬ್ಬದ ದಿನ ನಾನು ಮಿಯಾಪುರಕ್ಕೆ ಹೋಗಲು ಶಂಕರಲಿಂಗ ಭಗವಾನರ ಜೊತೆ ಹದ್ದು ಮತ್ತು ಕಾಗೆಯ ರೂಪದಲ್ಲಿ ಬರುತ್ತೇವೆ ಎಂದು ಶ್ರೀಕಾಂತ ಗುರುಗಳು ಖುದ್ದಾಗಿ ತಾವೇ ಹೇಳಿದ್ದರು. ನಾನು ಅದನ್ನು ನಿಮಗೆ ವಿವರಿಸಲು ಆಗುತ್ತಾ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಂಡ. ಹದ್ದು ಮತ್ತು ಕಾಗೆ 2 ಬಂದು ಪ್ರಸಾದವಿಟ್ಟ ಬಂಡೆಯ ಮೇಲೆ 3 ಪ್ರದಕ್ಷಿಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಕಣಿವೆಯ ಮಾರ್ಗವಾಗಿ ತಮ್ಮ ಪ್ರಯಾಣ ಬೆಳೆಸಿದವು. ಅದನ್ನು ನೋಡಿ ನಮಗೆ ಮೈ ಝುಮ್ಮೆಂದಿತು. ಮನಸ್ಸು ನಮ್ಮ ಬಳಿ ಇರಲಿಲ್ಲ. ಎಲ್ಲರೂ ತನ್ಮಯರಾಗಿ ಕುಳಿತು ಬಿಟ್ಟೆವು. ಇಂತಹ ವಿಶೇಷ ಅನುಭವಗಳನ್ನು ನೀಡಿದಂತಹ ಗುರುಗಳಿಗೆ ನಾವು ಸದಾ ಚಿರಋಣಿಗಳು. 2003ನೇ ವರ್ಷ ತುಂಬ ವಿಶೇಷ. ದಿನಾಂಕ 8 ಮತ್ತು 9 ಫೆಬ್ರವರಿ ತಿಂಗಳ 8, 9, 2003 ಕೋಮಾರ್ನಹಳ್ಳಿಗೆ ಪಾದಯಾತ್ರೆಯನ್ನು ಮಾಡಲು ಕಳುಹಿಸಿದ್ದರು. ಅದರ ಅನುಭವವನ್ನು MK ಪ್ರಕಾಶ್ ರವರು ವಿವರವಾಗಿ ತಿಳಿಸಿದ್ದಾರೆ. ಅವರು ಪಾದಯಾತ್ರೆ ಮಾಡುವ ಸಮಯದಲ್ಲಿ ಅವರ ನೋವನ್ನೆಲ್ಲ ಗುರುಗಳೇ ಅನುಭವಿಸಿ ಜ್ವರ, ಕಾಲು ನೋವು ಎಲ್ಲದನ್ನೂ ಅನುಭವಿಸಿದ್ದಾರೆ. ಒಂದು ದಿನದ ಕಾರ್ಯಕ್ರಮ ಅಂದುಕೊಂಡಿದ್ದು 3ನೇ ದಿನ ಮುಗಿಯಿತು. ಕೋಮಾರ್ನಹಳ್ಳಿಯ ಆಶ್ರಮದ ಮೆಟ್ಟಿಲುಗಳ ಬಳಿ ಬಂದಾಗ ಓಂಕಾರ ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ಪಾದಯಾತ್ರೆ ಬಗ್ಗೆ ಶ್ರೀಯುತ MK ಪ್ರಕಾಶ್ ರವರು ತಮ್ಮ ಅಭಿಪ್ರಾಯವನ್ನು ಈ ರೀತಿ ತಿಳಿಸಿರುತ್ತಾರೆ. ಆ ದಿನ ನಾವುಗಳು ಅಂದರೆ TT ನಾಗರಾಜ್, ಚಂದ್ರಶೇಖರ್, ಅರುಣ, ಉಮೇಶ್ ಬಾಬು, DM ಮಂಜುನಾಥ್, DM ರಘುನಾಥ್, ಸುರೇಶ್ ರಾಯ್ಕರ್ ಹಾಗೂ ಕಿಟ್ಟಿಜಿ ಶ್ರೀಕಾಂತ ಗುರೂಜಿಯವರ ಆದೇಶದಂತೆ ಕೋಮಾರ್ನಹಳ್ಳಿಗೆ ಪಾದಯಾತ್ರೆ ಮಾಡಲು ತೀರ್ಮಾನಿಸಿದೆವು. ಸಂಜೆ ಗುರೂಜಿಯವರ ಅಜ್ಜಿ ಇಂದಿರಮ್ಮನವರ ಮನೆಯಲ್ಲಿ ಇರುಮುಡಿ ಪೂಜೆಯೊಂದಿಗೆ ಶ್ರೀ ಶಂಕರಲಿಂಗ ಭಗವಾನರ ಫೋಟೋವನ್ನು ತೆಗೆದುಕೊಂಡು ಇನ್ನೊಬ್ಬರು ಊದುಬತ್ತಿ ಹಚ್ಚಿಕೊಂಡು ಶಂಕರಲಿಂಗ ಭಗವಾನ್ ಮಹಾರಾಜ್ ಕಿ ಜೈ ಎನ್ನುತ್ತಾ ಶ್ರೀ ಗಣೇಶನ ಗುಡಿಗೆ ಬಂದರು. ಅಲ್ಲಿ ಪೂಜೆ ಮುಗಿಸಿ ಈಡುಗಾಯಿ ಒಡೆಯಬೇಕಿತ್ತು. ಅಷ್ಟರಲ್ಲಿ ಗುರುಗಳು ಬಂದು ಸುರೇಶ್ ರಾಯ್ಕರ್ ರವರನ್ನು ಯಾತ್ರೆಗೆ ಹೋಗುವುದು ಬೇಡ ಎಂದು ಆಗ್ರಹಪೂರ್ವಕವಾಗಿ ತಡೆದರು. ನಂತರ ಉಳಿದವರಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ನಾವುಗಳು ತುಂಬ ಉತ್ಸಾಹದಿಂದ ನಡೆಯುತ್ತಾ ಹೊರಟವು. ಪಡುವಣದಲ್ಲಿ ಸೂರ್ಯಾಸ್ತವಾಯಿತು.
ಬಾನು ಕೆಂಪಾಯಿತು. ನಾವು ಅಲ್ಲಲ್ಲಿ ವಿಶ್ರಮಿಸುತ್ತಾ ರಾತ್ರಿ 12 ಗಂಟೆ ಸುಮಾರಿಗೆ ರಾಮಗಿರಿ ಕ್ಷೇತ್ರವನ್ನು ತಲುಪಿ ಗುರುಭಕ್ತರಾದ ಚಂದ್ರಶೇಖರ್ರವರ ಮನೆಯಲ್ಲಿ ಕಳೆದು ಮುಂಜಾನೆ ಎದ್ದು ರಂಗಾಪುರ ಮಾರ್ಗವಾಗಿ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಉರಿ ಬಿಸಿಲಿನಲ್ಲಿ ರಸ್ತೆ ಕಾದು ಕೆಂಡವಾಗಿತ್ತು. ಬರಿಗಾಲಲ್ಲಿ ನಡೆದು ಅಭ್ಯಾಸವಿರದ ನಮಗೆ ಒಂದೊಂದು ಹೆಜ್ಜೆ ಇಡಲು ಕಷ್ಟವಾಗಿತ್ತು. ರಸ್ತೆಯ ಡಾಂಬರು ಜಿನುಗಿ ಕಾಲಿಗೆ ಅಂಟುತ್ತಿತ್ತು. ಮರದ ನೆರಳಿನಲ್ಲಿ ನಿಲ್ಲುತ್ತಾ ಹೇಗೋ ಕಷ್ಟಪಟ್ಟು ದುಮ್ಮಿ ಹೈಸ್ಕೂಲ್ ಕಟ್ಟಡ ತಲುಪಿ ವಿಶ್ರಾಂತಿ ಪಡೆದೆವು. ಸಂಜೆ 4 ಗಂಟೆಗೆ ಹೊರಟು ಟಾರ್ ರಸ್ತೆ ಬಿಟ್ಟು ಮಣ್ಣಿನ ರಸ್ತೆಗೆ ಹೊರಳಿದೆವು. ಸಂಜೆಯ ಇಳಿಗೆಂಪಿನಲ್ಲಿ ನಡೆಯುತ್ತಾ ಯಾತ್ರೆಯ ಅನುಭವಗಳನ್ನು ಮೆಲುಕು ಹಾಕುತ್ತಾ ಸಾಗಿದೆವು. ಚಿಕ್ಕಗಂಗೂರು ಗ್ರಾಮ ದಾಟಿ ಹಿರೇಗಂಗೂರಿಗೆ ಬಂದಾಗ ಸಂಪೂರ್ಣ ಕತ್ತಲಾಗಿತ್ತು. ಚಂದ್ರು ಅವರು ಮುಂದೆ ಹೇಗಪ್ಪ ಎಂದು ಮಾತನಾಡಿದಾಗ ಚಂದ್ರುವಿನ ಬಂಧು ಒಬ್ಬರು ಧ್ವನಿ ಕೇಳಿ ಹತ್ತಿರ ಬಂದು, ಹೇ ಚಂದ್ರು, ಯಾವಾಗ ಬಂದೆ ಎಂದು ವಿಚಾರಿಸಿದರು. ಅಷ್ಟರಲ್ಲಿ ನಮ್ಮ ಟಿ ನಾಗರಾಜ್ರವರು ರಾತ್ರಿಯ ಊಟದ ವ್ಯವಸ್ಥೆ ಆಯಿತು ಎಂದರು. ನಾವು ಪಾದಯಾತ್ರೆ ಬಂದ ಸುದ್ದಿ ಕೇಳಿ ಅವರು ನಮ್ಮನ್ನೆಲ್ಲ ಮನೆಗೆ ಕರೆದೊಯ್ದರು. ಅವರ ಮನೆಗೆ ಹೋಗಿ ಕಾಲಿಗೆ ಬಿಸಿ ನೀರು ಹಾಕಿಕೊಂಡು ವಿಶ್ರಮಿಸುವಷ್ಟರಲ್ಲಿ ಬಿಸಿ ಬಿಸಿ ಅನ್ನ ಸಾರು ಊಟಕ್ಕೆ ಸಿದ್ಧವಾಯಿತು. ತೃಪ್ತಿಯಾಗಿ ಊಟ ಮಾಡಿದ ನಂತರ ಅನ್ನದಾತೋ ಸುಖೀಭವ ಎಂದು ಮನದುಂಬಿ ಹಾರೈಸಿ ಹೊರಟೆವು. ಹರದಾರಿ ನಡೆಯುವಾಗ ಬಾನಲ್ಲಿ ಚಂದ್ರೋದಯವಾಯಿತು. ಮುಂದೆ ದಾರಿ ಕವಲೊಡೆದಾಗ ಯಾವ ದಾರಿಯಲ್ಲಿ ಹೋಗಬೇಕೆಂದು ಗೊಂದಲ ಉಂಟಾಯಿತು. ಶಂಕರಲಿಂಗ ನೀನೇ ಗತಿ ಎನ್ನುವಷ್ಟರಲ್ಲಿ ಪವಾಡ ಎಂಬಂತೆ ಸೈಕಲ್ನಲ್ಲಿ ಒಬ್ಬರು ಬಂದರು. ಅವರ ಮಾರ್ಗದರ್ಶನದಂತೆ ಬಲಗಡೆ ಹೋಗಲು ತೀರ್ಮಾನಿಸಿದೆವು. ಅರುಣ, ರಘು, ಮಂಜು ಮುಂದೆ ಹೋಗುತ್ತಿದ್ದರು. ಚಂದ್ರು, ಟಿ ಮಧ್ಯೆ ಇದ್ದರು. ನಾನು, ಬಾಬಣ್ಣ ಹಿಂದೆ ಬರುತ್ತಿದ್ದೆವು. ಈ ಸಮಯದಲ್ಲಿ ಶಬರಿಮಲೆ ಯಾತ್ರೆಯ ದೊಡ್ಡ ಪಾದದ ನೆನಪುಗಳಾದವು. ಅಲ್ಲಿಯೂ ನಾವಿಬ್ಬರೂ ಹಿಂದೆಯೇ ಉಳಿದಿದ್ದು ನಡೆದು ಸುಸ್ತಾಗಿ ರಸ್ತೆಯ ಬದಿಯಲ್ಲಿ ಒರಗಿದ್ದೆವು. ಯಾರೋ ಪುಣ್ಯಾತ್ಮರು ನಮ್ಮನ್ನು ನೋಡಿ ವಸ್ತ್ರದಿಂದ ಗಾಳಿ ಬೀಸಿ ನಮ್ಮನ್ನು ಎಚ್ಚರಿಸಿ ಕುಡಿಯಲು ನೀರು ಕೊಟ್ಟರು. ಗ್ಲೂಕೋಸ್ ಪುಡಿ ನೀಡಿದರು. ನಿತ್ರಾಣಗೊಂಡಿದ್ದ ಶರೀರಕ್ಕೆ ಚೈತನ್ಯ ಬಂದಂತಾಯಿತು. ಅವರಲ್ಲೇ ಸ್ವಾಮಿ ಅಯ್ಯಪ್ಪನವರ ದರ್ಶನ ಕಂಡಂತಾಗಿ ಶಿರಬಾಗಿ ನಮಿಸಿ ಯಾತ್ರೆಯನ್ನು ಮುಂದುವರೆಸಿದೆವು. ಮುಂದೆ ಸಾಗುತ್ತಿದ್ದವರೆಲ್ಲ ಯಾಕೋ ನಿಂತಿದ್ದರು. ನಾವು ಜೊತೆಯಾದಾಗ ಮಣ್ಣಿನ ರಸ್ತೆ ಮುಗಿದು ಟಾರ್ ರಸ್ತೆಗೆ ಬಂದಿದ್ದೆವು. ಅಲ್ಲಿ ಎಡಕ್ಕೋ ಬಲಕ್ಕೋ ಎಂದು ತಿಳಿಯದಾಯಿತು. ಅನತಿ ದೂರದಲ್ಲಿ ಎತ್ತಿನ ಗಾಡಿ ಬರುತ್ತಿರುವುದನ್ನು ಕಂಡೆವು. ನಾವು ಕೋಮಾರ್ನಹಳ್ಳಿಗೆ ಎಂದು ಹೇಳುವಷ್ಟರಲ್ಲಿ ಬಲಕ್ಕೆ ಹೋಗಿ ಇನ್ನೂ 16 ಕಿಲೋಮೀಟರ್ ಉಳಿದಿದೆ ಎಂದು ಹೇಳಿ ಗಾಡಿಯವ ಅದೃಶ್ಯವಾದ. ನಾವು ಗುರುಗಳ ಸ್ಮರಣೆ ಮಾಡುತ್ತಾ ಸಾಗಿದೆವು. ರಾತ್ರಿ 2 ಗಂಟೆ ದಾಟಿರಬಹುದು. ಆಗ ನಮ್ಮ ಹಿಂದೆ ಯಾರೋ ಹಿಂಬಾಲಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಊರುಗೋಲಿನ ಕಟ್ ಕಟ್ ಸದ್ದು ಕೇಳುತ್ತಿತ್ತು. ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಆದರೆ ಶಬ್ದವು ಮಾತ್ರ ಸ್ಫುಟವಾಗಿ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ನಾನು ಬಾಬಣ್ಣನನ್ನು ಕೇಳಿದಾಗ ನನಗೂ ಹಾಗೆ ಅನ್ನಿಸುತ್ತಿದೆ ಎಂದರು. ಇಬ್ಬರೂ ಆಶ್ಚರ್ಯಪಟ್ಟು ಶಂಕರಲಿಂಗ ಭಗವಾನರೇ ನಮಗೆ ಬೆಂಗಾವಲಾಗಿ ಬರುತ್ತಿದ್ದಾರೆ ಎಂದು ಅರಿತುಕೊಂಡೆವು. ಕಾಲುಗಳು ಸೋತು ಬಸವಳಿದಿದ್ದೆವು. ಆಗ ಸಿಕ್ಕ ತಂಗುದಾಣ ಒಂದರಲ್ಲಿ ವಿಶ್ರಮಿಸಿ ಮುಂದುವರೆದು ಚಿರದೋಣಿ ದಾಟಿ ತ್ಯಾವಣಿಗೆ ಮಾರ್ಗವಾಗಿ ನಡೆದೆವು. ಬೆಳಗಾದಂತೆ ಕಾಲುಗಳು ಚುರುಕಾದವು. ದಾರಿಯಲ್ಲಿ ಸಿಕ್ಕ ಕಾಲುವೆಯೊಂದರಲ್ಲಿ ಈಜಾಡಿ ಮೈಮನಗಳಿಗೆ ಚೈತನ್ಯ ಪಡೆದು ಅಲ್ಲೇ ಇದ್ದ ಹಿರಿಯರನ್ನು ಕೋಮಾರ್ನಹಳ್ಳಿಗೆ ಇನ್ನೆಷ್ಟು ದೂರ ಎಂದು ಕೇಳಿದೆವು. ಅವರು 16 ಕಿಲೋಮೀಟರ್ ಅಷ್ಟೇ ಎಂದರು. ಎಲ್ಲರ ಮುಖದಲ್ಲೂ ಆಶ್ಚರ್ಯ. ದಾರಿಯಲ್ಲಿ ಸಿಕ್ಕ ಸಣ್ಣ ಹೋಟೆಲ್ನಲ್ಲಿ ಚಿತ್ರಾನ್ನ ಮಾಡಿಸಿಕೊಂಡು ತಿಂದೆವು. ಅವರು ಹಣ ಪಡೆಯಲು ನಿರಾಕರಿಸಿದರು. ಪಾದಯಾತ್ರೆ ಮಾಡುವ ನಿಮ್ಮಿಂದ ಹಣ ಬೇಡವೆಂದು ನಮಸ್ಕರಿಸಿದರು. ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಾಗ ಒಂದು ಮೈಲಿಗಲ್ಲು 3 ಕಿಲೋಮೀಟರ್ ಎಂದು ತೋರಿಸುತ್ತಿತ್ತು. ಬೆಟ್ಟದ ಮೇಲಿನ ರಂಗನಾಥ ಸ್ವಾಮಿಯ ದೇವಸ್ಥಾನದ ಬೆಳಕು ಕಾಣುತ್ತಿತ್ತು. ಎಲ್ಲರೂ ಸೋತು ಹೆಜ್ಜೆ ಕಿತ್ತು ಹಾಕುತ್ತಾ ಸುಸ್ತಾಗಿ ನಡೆದೆವು.
ದೇವಾಲಯ ಸಮೀಪಿಸಿದಾಗ ರಾತ್ರಿ 9:30 ಶ್ರೀರಂಗನಾಥ ಆಶ್ರಮದ ಮೆಟ್ಟಿಲುಗಳಿಗೆ ಹಣೆ ಹಚ್ಚಿದಾಗ ಕಣ್ತುಂಬಿ ಬಂದವು. ಮನಸ್ಸಿಗೆ ಹೇಳಲಾರದ ಆನಂದ ಹಾಗೂ ಧನ್ಯತಾ ಭಾವ ಉಂಟಾಯಿತು. ಶ್ರೀ ಶಂಕರಲಿಂಗ ಭಗವಾನ್ ಮಹಾರಾಜ್ ಕಿ ಜೈ ಎನ್ನುತ್ತಾ ಮೆಟ್ಟಿಲುಗಳನ್ನು ಏರಿದೆವು. ಅಲ್ಲಿ ನಮಗಿಂತ ಮುಂಚೆ ವಾಹನದಲ್ಲಿ ಬಂದ ಕಿಟ್ಟೀಜಿ, ಚಂದ್ರು, ಬಾಬಣ್ಣ ಇವರು ಆಶ್ರಮದ ಶಾಮಣ್ಣನವರಿಗೆ ಹೇಳಿ ನಮ್ಮ ದಾರಿ ಕಾಯುತ್ತಿದ್ದರು. ಭಗವಾನರ ಆಲಯದಿಂದ ಗಟ್ಟಿಯಾಗಿ ಓಂಕಾರ ಕೇಳಿ ಬಂದಿತು. ಅದಕ್ಕೆ ನಾವು ಹೊರಬಂದೆವು ಎಂದು ಹೇಳಿದರು. ಈ ಕೋಮಾರನಹಳ್ಳಿ ಯಾತ್ರೆಗೆ ನಮ್ಮನ್ನು ಹೊರಡಿಸಿದ ಶ್ರೀ ಶ್ರೀಕಾಂತ ಗುರುಗಳಿಗೂ, ನಮ್ಮ ಬೆನ್ನ ಹಿಂದೆ ಇದ್ದು ಹೆಜ್ಜೆ ಹೆಜ್ಜೆಗೂ ದಾರಿ ತೋರಿಸಿ ಮುನ್ನಡೆಸಿದ ಶ್ರೀ ಶಂಕರಲಿಂಗ ಭಗವಾನರಿಗೂ ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಈ ಇಬ್ಬರು ಸದ್ಗುರುಗಳಿಗೆ ನಾವು ಎಷ್ಟು ಸೇವೆ ಮಾಡಿದರೂ ಸಾಲದು ಎಂದು ಮನ ಮೂಕವಾಯಿತು. ಮೌನವೇ ಮಾತಾಯಿತು. ಜೈ ಶ್ರೀಕಾಂತಪ್ಪ. ಹೀಗೆ MK ಪ್ರಕಾಶ್ ರವರು ತಾವು ಕೋಮಾರನಹಳ್ಳಿಗೆ ಪಾದಯಾತ್ರೆ ಮಾಡಿರುವುದರ ಅನುಭವವನ್ನು ತಿಳಿಸಿದ್ದಾರೆ. ಬಾಲಗುರು ಶ್ರೀಕಾಂತರ ಮಹಿಮೆಯನ್ನು ಇನ್ನಷ್ಟು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಶ್ರೀಕಾಂತ ಯೋಗೇಂದ್ರಮಹಂ ನಮಾಮಿ.